ಅವರು ಬಹಳ ಸಂಘಟನಾ ಚತುರರು ಅಂತಕ್ಕಂಥ ಮಾತನ್ನು ಕೂಡ ನಮಗೆ ಪರಿಚಯ ಮಾಡೋ ಮುಂದೆ ಹೇಳಿದರು. ಬಹುಶಃ ಅವರು ಒಂದು ಮೀಟಿಂಗ್ ಕರೆದ್ರೆ ಸಾಕು 10,000 ಜನ ಅವ್ರ ಹತ್ರ ಬಂದು ಕುಂದಿರ್ತೈತಿ ಅನ್ನುವಂಥ ಮಾತನ್ನು ಹೇಳಿದರು. ಆ 10,000 ಜನ ಒಂದು ಮೀಟಿಂಗ್ ಕರೆದ್ರೆ ಬರುವಂಗಾಗೈತಲ್ಲ, ನಾವೇನು ಹಾರೈಸ್ತೀವಿ ಅಂತಂದ್ರೆ ಆ 10ಕ್ಕೆ ಇನ್ನೊಂದು ಪೂಜೆ ಇಟ್ಟು 1,00,000 ಜನ ಅವರು ಕರೆದ್ರೆ ಬರುವಂಗ ಆಗಲಿ ಅಂತೇಳಿ ತುಂಬ ಹೃದಯದಿಂದ ಈ ಮಾತೃನಮನ ಕಾರ್ಯಕ್ರಮದಲ್ಲಿ ಹಾರೈಸಲಿಕ್ಕೆ ನಾವು ಬಯಸ್ತೀವಿ ಅಂತಕ್ಕಂಥದ್ದು. ಯಾರ ಮನಸ್ಸು ಚಲೋ ಅದ ಅವ್ರು ಏನು ಅನ್ಕೊಂತಾರ ಅದೆಲ್ಲ ಆಗತ್ತೆ. ಯಾರ ಮನಸ್ಸು ಚಲೋ ಅದ ಅವ್ರು ಏನು ಅನ್ಕೊಂತಾರ ಅದೆಲ್ಲ ಆಗತ್ತೆ. ರಾಮಲಿಂಗ ಸ್ವಾಮಿಗಳವ್ರ ಮನಸ್ಸು ಚಲೋ ಇರೋದ್ರಿಂದ ಅವ್ರು ಅನ್ಕೊಂಡಿದ್ದೆಲ್ಲ ಆಗತ್ತೆ, ಅವ್ರು ಹೇಳಿದ್ದೆಲ್ಲ ಆಗತ್ತೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಅವ್ರಿಗೆ ಎಷ್ಟು ಕಿಂಕರ ಸ್ವಭಾವ ಇದೆ ಅಂತಂದ್ರೆ ಎಲ್ಲರಿಗೂ ಚಲೋ ಚಲೋ ಕುರ್ಚಿ ಹಾಕಿ ಕುಂದಿರಿಸಿ ತಾವು ಮಾತ್ರ ಕುರ್ಚದ ಮೇಲೆ ಕುಂತಿಲ್ಲ ನೋಡ್ರಿ. ಕಿಂಕರತ್ವ ಇದೆ. ಬಹಳ ಗಮನಿಸ್ಬೇಕು ನೀವೆಲ್ಲ. ಎಲ್ಲಿ ಕಿಂಕರತ್ವ ಇರ್ತದಂತಂದ್ರೆ ಎಲ್ಲಿ ಶಂಕರತ್ವ ಇರ್ತೈತಿ ಅಲ್ಲಿ ಮಾತ್ರ ಕಿಂಕರತ್ವ ಇರುತ್ತೆ ಹೊರತಾಗಿ ಇಲ್ಲ ಅಂದ್ರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಶಂಕರತ್ವ ಅಂತಕ್ಕಂಥದ್ದು ಇರೋದ್ರಿಂದನೇ ಆ ಕಿಂಕರತ್ವಕ್ಕೆ ಅವಕಾಶ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಿಂಕರತನ ಶಂಕರತನವನ್ನು ತಂದು ಈ ನಾಡನ್ನು ಉದ್ಧಾರ ಮಾಡುವಂಗ ಆಗಲಿ ಅಂತೇಳಿ ಹಾರೈಸಿ